ನಮಸ್ಕಾರ ಫ್ರೆಂಡ್ಸ್. ಕರ್ಣ ಇಂದಿನ ಸಂಚಿಕೆ ಅಂದರೆ 22ನೇ ತಾರೀಕಿಂದು. ಇಲ್ಲಿ ರಮೇಶು ಯಾರ ಜೊತೆ ನಾವು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಅದೆಷ್ಟು ಖರ್ಚಾದರೂ ಪರವಾಗಿಲ್ಲ, ನಾನು ಕೊಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಅಂದ್ಬಿಟ್ಟು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಮಾತಾಡ್ತಾ ಫೋನ್ ಕಟ್ ಮಾಡ್ತಾರೆ. ಹಿಂದೆಗಡೆ ಮಹಾಲಕ್ಷ್ಮಿ ಅಂದರೆ ಕರ್ಣವ್ರ ಅಜ್ಜಿ ಇರ್ತಾರೆ. ಯಾರು ದುಡ್ಡು, ಯಾರೋ ಸಂಪಾದನೆ ಮಾಡಿದ ದುಡ್ಡು, ಎಷ್ಟು ಬೇಕಾದ್ರೂ ಕೊಡ್ತೀಯ, ಕೊಡು ಕೊಡು, ನಿನ್ನ ದುಡ್ಡೇನಲ್ವಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ರಮೇಶ್, ಅಮ್ಮ ಏನು ಹೇಳ್ತಾ ಇದೆಯಾ, ಈ ದುಡ್ಡು ನಂದೇನೇನೆ ಅಂದರೆ ನೀನು ಸಂಪಾದನೆ ಮಾಡಿದ್ದ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಯಾರು ಸಂಪಾದನೆ ಮಾಡಿದ್ದೇನಮ್ಮ, ನಮ್ಮಪ್ಪ ಸಂಪಾದನೆ ಮಾಡಿರೋದು ನನಗೇನೇನೆ, ಅದನ್ನು ಖರ್ಚು ಮಾಡೋ ಅಧಿಕಾರ ನನಗೆ ಇರೋದು ಅಂತ ಹೇಳ್ಬಿಟ್ಟು ರಮೇಶ್ ಹೇಳ್ತಾರೆ. ಅವಾಗ ಅಜ್ಜಿ ಏನು ಹೇಳ್ತಾರೆ, ಆ ಖರ್ಚು ಮಾಡೋ ಅಧಿಕಾರ ನಿನಗಿಲ್ಲ, ಇದಕ್ಕೆ ವಾರಸ್ತಾರನೇ ಬೇರೆ, ಅದನ್ನು ತಿಳ್ಕೊ ಮೊದಲು ಅಂದಾಗ, ನಮ್ಮಪ್ಪ ಮಾಡಿದ ತಪ್ಪಮ್ಮ, ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ಅಪ್ಪ ಹಾಕಿದ ಹಾಲು ಮರ ಅಂದ್ಬಿಟ್ಟು ನಾವು ಇದನ್ನ ಒದ್ದಾಡ್ಕೊಂಡು ಹೋಗ್ಬೇಕಾಗದು ಅಷ್ಟೇನೇ ಅಂತ ಹೇಳ್ಬಿಟ್ಟು ಅಂತಾರೆ. ಅವಾಗ ಮುಚ್ಚೋ ಬಾಯಿ ನೀನು ಅಂತ ಅಂದ್ಬಿಟ್ಟು ಆ ತಿಪ್ಪೇಲಿ ಬಿದ್ದಿದ್ದವನ್ನ ಎತ್ಕೊಂಬಂದು ಎಲ್ಲ ಅವನಿಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಂತಾರೆ. ಮುಚ್ಚೋ ಬಾಯಿ ನೀನು, ಜಾಸ್ತಿ ಮಾತಾಡಬೇಡ ಅಂತ ಅಜ್ಜಿ ರಮೇಶ್ ಬೈತಾರೆ. ರಮೇಶ್ ಸೈಲೆಂಟಾಗಿ ಸುಮ್ಮನಾಗ್ಬಿಡ್ತಾರೆ. ಇಲ್ಲಿ ಈ ಕಡೆ ಏನಾಗುತ್ತೆ, ನಿಧಿಗೆ ಕರ್ಣ ಅವ್ರ ಮನೆಗೆ ಹೆಣ್ಣವ್ರು ಬರ್ತಾ ಇರೋದು ಗೊತ್ತಾಗ್ಬಿಟ್ಟು ಅವಳು ಈಚೆಗೆ ಹೋಗಿ ಬರ್ತಾ ಇರ್ತಾಳೆ. ಅಷ್ಟರಲ್ಲಿ ನಿಧಿ ಅಡ್ಡ ಬರ್ತಾಳೆ. ಏನೇ ಇಷ್ಟು ಫಾಸ್ಟಾಗಿ ಓಡೋಯ್ತಾ ಇದೆಯಾ, ಯಾಕೆ ಅಂತಂದಾಗ, ಒಳ್ಳೆ ಹಾರ್ಟ್ಗೆ ಕೀ ಕೊಟ್ಟಂಗೆ ಓಡೋಯ್ತಾ ಇದೆಯಲ್ಲೇ ಅಂತ ಅಂದ್ಬಿಟ್ಟಂದಾಗ, ಹ್ಞೂ ಕಣೆ ಅಕ್ಕ, ನಾನು ಹಾರ್ಟ್ಗೆ ಕೀ ಕೊಟ್ಟಂಗೆ ಆಗ್ಬಿಟ್ಟಿದೆ, ಇವಾಗ ನಾನು ಹುಡುಗ ನೋಡೋಕ್ಕೆ ಹೆಣ್ಣವ್ರು ಬಂದಿದ್ದಾರಂತೆ ಕಣೆ ಅಕ್ಕ ಅಂದರೆ, ಏನು ಹೇಳ್ತಾ ಇದೆಯಾ ನೀನು ನಿಧಿ ಅಂತಂದಾಗ, ಹ್ಞೂ ಕಣೆ ಅಕ್ಕ ಅಂದರೆ, ನಾನು ಹೇಳ್ದೆ ತಾನೇ ನೋಡಿಕೊಂಡು ಮಾಡ್ಕೊಂಡು ಹೇಳಬೇಕು ಅಂತ, ನಡಿ ನಾನು ಬರ್ತೀನಿ, ಅವ್ನಿಗೇನು ಗೊತ್ತಾಗಲ್ವಂತ, ನಿನ್ನನ್ನು ಇಷ್ಟಪಟ್ಬಿಟ್ಟು ಬೇರೆಯವ್ರನ್ನ ಹೆಂಗೆ ಮದುವೆ ಆಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಿಧಿಗೆ ನಿತ್ಯ ಹೇಳ್ತಾಳೆ. ಅವಾಗ ನಿಧಿ, ಅಕ್ಕ ಹುಡುಗಿ ಕಡೆಯವ್ರು ಬರ್ತಾ ಇರೋದು ನಮ್ಮ ಹುಡುಗಂಗೆ ಗೊತ್ತಿಲ್ಲ ಕಡೆ, ಅವ್ರ ಮನೆಯವ್ರು ಮಾಡಿರೋದು ಅಂದಾಗ, ಹೌದೇನೆ, ಹಂಗೆ ನಾನು ಬರ್ತೀನಿ ಬಾ ಅಂತ ನಿತ್ಯ ಹೇಳ್ತಾಳೆ. ಅವಾಗ ಬೇಡ ಕಣೆ ಅಕ್ಕ, ನಾನು ಇವಾಗ ಮ್ಯಾನೇಜ್ ಮಾಡ್ತೀನಿ, ನೀನು ಸುಮ್ಮನೆ ಇರು, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಅಂದ್ಬಿಟ್ಟು ನಿಧಿ ಹೇಳ್ತಾಳೆ. ಹೌದೇನೆ, ನೀನೇ ಮ್ಯಾನೇಜ್ ಮಾಡ್ತೀಯಾ, ಹಾಂ ನಾನೇ ಮ್ಯಾನೇಜ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಂತಾಳೆ. ಹುಷಾರು ಕಣೆ ನಿಧಿ ಅಂತ ಹೇಳ್ಬಿಟ್ಟು ನಿತ್ಯ ಕಳಿಸ್ತಾಳೆ. ಆವಾಗ ಸರಿ ಅಂದ್ಬಿಟ್ಟು ಅಜ್ಜಿ ಬರ್ತಾರೆ. ಎಲ್ಲಿಗೆ ಅವಳು ಹೋಗಿದ್ದು ಅಂತ ಕೇಳ್ತಾರೆ ಅಜ್ಜಿ, ಅಂದರೆ ಯಾರು, ಶಾಂತಜ್ಜಿ, ನಿಧಿಯವ್ರ ಅಜ್ಜಿ. ಏನಿಲ್ಲ ಶಾಂತಿ, ಹಾಸ್ಪಿಟ್ಲಲ್ಲಿ ಅರ್ಜೆಂಟು ಪೇಷಂಟ್ ಇದ್ದಾರೆ ಅಂತ ಅಂದ್ಬಿಟ್ಟು ಹೋದ್ಲು ಅಂತಂದಾಗ, ಹೌದಾ, ಹೋಗಲಿ ಬಿಡು, ಸದ್ಯ ನಿಧಿ ಹೋಗಿದ್ದ ಕೆಲಸ ಒಳ್ಳೇದಾಗ್ಲಪ್ಪ, ಅವಳಿಗೆ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಅಜ್ಜಿ ಅಂದ್ಕೊತಾರೆ. ಆಯಿತು ಶಾಂತಿ ಬಾ ಅಂತ ಹೇಳ್ಬಿಟ್ಟು ನಿಧಿಯವ್ರ ಅಜ್ಜಿನ ನಿತ್ಯ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕಡೆ ಏನಾಗುತ್ತೆ, ನಿಧಿ ನಾನು ಹೋಗ್ತೀನಿ, ಅದು ಹೆಂಗೆ ಕರ್ಣ ಸರ್ನ ಅವಳು ಮದುವೆ ಮಾಡ್ಕೊತಾಳ ನಾನು ನೋಡ್ತೀನಿ, ಕರ್ಣ ಸರ್ ಅದು ಹೆಂಗೆ ಅವಳನ್ನ ಒಪ್ಕೋತಾರೋ, ಅವಳು ಹೆಂಗೆ ಕರ್ಣ ಸರ್ನ ಒಪ್ಕೋತಾಳೋ, ಯಾವುದೇ ಕಾರಣಕ್ಕೂ ಈ ಹೆಣ್ಣು ಒಪ್ಪಿಗೆ ಆಗಬಾರ್ದು ಕರ್ಣ ಸರ್ಗೆ, ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ನಿಧಿ ಏನು ಮಾಡ್ತಾಳೆ, ಕರ್ಣ ಸರ್ ಮನೆಗೆ ಬರ್ತಾ ಇರ್ತಾಳೆ, ಕರ್ಣವ್ರ ಮನೆಗೆ. ಅವಾಗ ಅವಳ ಮನಸ್ಸಲ್ಲಿ ಏನೇನೋ ಅಂದ್ಕೊಂಡು, ನಾನು ಇರ್ಬೇಕಾದ್ರೆ ನನ್ನ ಜಾಗಕ್ಕೆ ಇನ್ನೊಬ್ಳು ಬರೋಕ್ಕೆ ನಾನೇ ಬಿಡಬೇಕು, ಯಾವತ್ತಿದ್ರೂ ಕರ್ಣ ಸರ್ ನನ್ನವರೇನೇ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಬರ್ತಾ ಇರ್ತಾಳೆ. ಅವಾಗ ಹಿಂದೆಯಿಂದ ಒಂದು ಕಾರು ಬಂದು ಆರನ್ ಮಾಡುತ್ತೆ. ಆಯ್ತು ಹೋಗ್ರಿ ಸೈಡಲ್ಲೇ, ನಾನು ಸೈಡಲ್ಲಿದ್ದೀನಿ ತಾನೇ, ಹೋಗಿ ಅಂತಾಳೆ. ಆಮೇಲೆ ಕಾರ್ನವ್ರು ನಿಲ್ಲಿಸ್ಬಿಟ್ಟು ಸ್ಟಾಪ್ ಅಂತಾರೆ. ನಾನೇ ಓವರ್ಟೇಕ್ ಹೊಡಿತೀನಿ ಅಂದರೆ ಇವ್ನು ನನಗೆ ಓವರ್ಟೇಕ್ ಹೊಡಿತಾ ಇದ್ದಾರೆ ಅಂದ್ಬಿಟ್ಟು, ಇಲ್ಲಿ ಕರ್ಣವ್ರ ಮನೆ ಎಲ್ಲಿದೆ ಅಂತ ಕಾರ್ನವ್ರು ಕೇಳ್ತಾರೆ. ಕಾರ್ನವ್ರು ಕೇಳಿದಾಗ ಅವಳು ನಿಧಿ ಏನು ಹೇಳ್ತಾಳೆ, ಯಾರು ಕರ್ಣ ಸರ, ಅವ್ರು ಯಾರಿಗೂ ಗೊತ್ತಿಲ್ಲ ಹೇಳಿ, ನಮ್ಮ ಕರ್ಣ ಸರ್ ಎಲ್ರಿಗೂ ಗೊತ್ತು, ಅವ್ರು ಒಂಥರ ಸೆಲೆಬ್ರಿಟಿ ಇದ್ದಂಗೆ ಅಂತ ಅಂದ್ಬಿಟ್ಟು ಅಂತಾಳೆ. ಅವ್ರ ಮನೆ ಎಲ್ಲಿ ಅಂತ ಅಂದಾಗ, ಅವ್ರ ಮನೆನಾ ನೋಡಿ, ಹಿಂಗೆ ಸ್ಟ್ರೈಟ್ ಹೋಗಿ ಲೆಫ್ಟ್ಗೆ ಹೋಗಿ ರೈಟ್ಗೆ ಹೋದರೆ ಅಲ್ಲೊಂದು ದೊಡ್ಡ ಮನೆ ಇದೆ, ಅದೇ ಅವ್ರ ಮನೆ, ಕರ್ಣ ಸರ್ ಮನೆ ಎಲ್ರಿಗೂ ಗೊತ್ತು, ನಮ್ಮ ಕರ್ಣ ಸರ್ ಅಂದರೆ ಅಷ್ಟು ಫೇಮಸ್ಸು ಗೊತ್ತಾ ಅಂತಿರ್ತಾಳೆ. ಹೌದಾ, ನೀವು ಯಾರು ಪೇಷೆಂಟು, ಕರ್ಣ ಸರ್ನ ನೋಡೋಕೆ ಹೋಗ್ತಾ ಇದ್ದೀರಾ ಅಂದಾಗ, ಅಯ್ಯೋ ನಾನು ಡಾಕ್ಟ್ರು ಹೇಳಿ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಆಮೇಲೆ ಇಲ್ಲಮ್ಮ, ನಾವು ಹಿಂದೆಯಿಂದ ಒಬ್ಬರು ಹೆಂಗಸ್ರು ಏನಂತಾರೆ, ಇಲ್ಲಮ್ಮ ನಾವು ಒಳ್ಳೆ ಶುಭ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಶುಭ ಕಾರ್ಯಕ್ಕೆ, ಏನಮ್ಮ ಹಂಗನ್ಬಿಟ್ಟೆ, ನಾವು ನಮ್ಮ ಮಗಳನ್ನ ಕರ್ಣ ಸರ್ಗೆ ನೋಡೋಕೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ, ಹೌದಾ ಅಂತ ಕಂಡುಬಿಡೋಷ್ಟರಲ್ಲಿ ಅಲ್ಲೇ ಕಾರ್ ಪಾಸ್ ಆಗಿರುತ್ತೆ. ಹಲೋ ನಿಲ್ಲಿಸಿ, ನಾನು ರಾಂಗ್ ಅಡ್ರೆಸ್ ಹೇಳ್ಬಿಟ್ಟೆ, ಅಲ್ಲೆಲ್ಲ ಕರ್ಣ ಸರ್ ಮನೆ ಇರೋದು, ಈ ಕಡೆ ಹೋಗಬೇಕು, ನಿಲ್ಲಿಸಿ ಅಂತ ಕಾರ್ ಹಿಂದೆನೇ ಫಾಲೋ ಮಾಡ್ಕೊಂಡು ಹೋಗ್ತಾಳಿದ್ದೆ. ಆದರೆ ಕಾರ್ನವರು ಮುಂದೆ ಪಾಸ್ ಆಗೇ ಬಿಡ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲಿ ಕರ್ಣವ್ರ ಮನೇಲಿ ಏನಾಗುತ್ತೆ, ಕರ್ಣನ ಅತ್ತೆನೋ ಅವರಪ್ಪ ಮಾತಾಡ್ಕೊಂಡು ಕೂತಿರ್ಬೇಕಾರೆ, ಏನಣ್ಣ ನೀನು ಅಂದ್ಕೊಂಡಿದ್ದ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತಲ್ಲಣ್ಣ ಅಂದಾಗ, ಏನು ಉಲ್ಟಾಗೋಕೆ ಬಿಟ್ಟಿಲ್ಲ ತಾರ, ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತು, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ರಮೇಶ್ ಹೇಳ್ತಾರೆ. ಅವಾಗ ತಾರ, ಅಣ್ಣ ನೀನು ಅಂದ್ಕೊಂಡಂಗೆ ಅಲ್ಲ ಅಣ್ಣ, ನೀನು ಇವಾಗ ಅಮ್ಮನ ದೃಷ್ಟಿಲಿ ಕೆಟ್ಟವನಾಗ್ಬಿಟ್ಟಿದ್ಯಾ, ನೀನೇನೇ ಪ್ಲ್ಯಾನ್ ಮಾಡಿದ್ರು ಅಮ್ಮ ಓಕೆ ಅನ್ನಲ್ಲ, ಅಮ್ಮ ನೀನೇನೇ ಪ್ಲ್ಯಾನ್ ಮಾಡಿದ್ರು ಬೈತಾರೆ, ಬೈಸ್ಕೋಬೇಕಾಗತ್ತೆ ನೀನು ಅಂದಾಗ, ಅದೇ ಥರ ನನಗೂ ಯೋಚನೆ ಆಗ್ತಿರೋದು, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂದಾಗ, ಏನಿಲ್ಲಣ್ಣ ನೀನೇನೇ ಪ್ಲ್ಯಾನ್ ಮಾಡಿದ್ರು ಇವಾಗ ಅಗ್ರಿಮೆಂಟು ಪೀಸ್ ಆಯ್ತಲ್ಲ, ಅದೇ ಥರ ನಿನ್ನ ಪ್ಲ್ಯಾನೆಲ್ಲ ಪೀಸೇ ಆಗೋದು ಅಂತ ಅಂದ್ಬಿಟ್ಟು ತಾರ ಹೇಳ್ತಾಳೆ. ಆವಾಗ ರಮೇಶ್ ಏನು ಹೇಳ್ತಾರೆ, ಅದೇ ಏನು ಮಾಡಬೇಕು ಅಂತ ಗೊತ್ತಿಲ್ಲ,
ಕರ್ಣಂಗೆ ಮದುವೆ ಮಾಡಬೇಕು ಅಂತ ಅಮ್ಮ ಹೊರಟಿದ್ದಾರೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ರಮೇಶ್ ಹೇಳ್ತಾರೆ, ಅಣ್ಣ ಕರ್ಣಂಗೆ ಮದುವೆ ಆಗಲಿ, ಆದರೆ ಆ ಹುಡುಗಿ ನಾವು ನೋಡಿರೋಳು ಮಾತ್ರ ಆಗಬೇಕು. ನಾವು ಅವಳನ್ನ ಹೆಂಗೆ ನಮ್ಮ ಹತೋಟಿಲಿ ಇಟ್ಕೋಬೇಕು ಅಂತ ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ನಾವು ಅವಳನ್ನ ಫೇಸ್ ಮಾಡಬೇಕಾಗತ್ತೆ. ಅದರಿಂದ ನಾವು ನೋಡಿದ ಹುಡುಗಿನ ಮಾತ್ರ ಕರ್ಣ ಮದುವೆ ಆಗಬೇಕು. ಮುಂದಿಂದ ಆಮೇಲೆ ನೋಡ್ಕೊಳ್ಳೋಣ, ನಾವು ಯಾವ ರೀತಿ ಅವಳು ನಡೆಸ್ಕೋಬೇಕು ಅಂತ ನಾವು ಯೋಚನೆ ಮಾಡೋಣ. ಆದರೆ ಯಾವುದೇ ಕಾರಣಕ್ಕೂ ನಿಧಿ ಕರ್ಣ ಒಂದಾಗಬಾರ್ದು. ಅವ್ರು ಯಾವತ್ತೂ ಉತ್ತರ ದಕ್ಷಿಣ ಆಗೇ ಇರಬೇಕು. ಅರ್ಥ ಆಯ್ತಾ? ಅವರಿಬ್ರು ಒಂದಾಗಕ್ಕೆ ನಾವು ಬಿಡಲೇಬಾರ್ದು ಅಣ್ಣ. ಬೇರೆ ಹುಡುಗಿನ ಬೇಕಾದ್ರೆ ಕರ್ಣಗೆ ಮದುವೆ ಮಾಡೋಣ, ಆದರೆ ನಿಧಿ ಮಾತ್ರ ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳ್ಬಿಟ್ಟು ನಯನತಾರ ಹೇಳ್ತಾಳೆ. ಆಮೇಲೆ ರಮೇಶ್ ಅವರು ಅದೇ ಥರ ನಾನು ಅದೇ ಯೋಚನೆ ಮಾಡ್ತಾಯಿದ್ದೀನಿ ಅಂತ ರಮೇಶ್ ಹೇಳ್ತಾರೆ. ಇಲ್ಲೇನಾಗುತ್ತೆ, ನಿತಿನ್ ತಲೆಗೆ ಎಣ್ಣೆ ಹಾಕ್ತಾಯಿರ್ತಾರೆ ಶಾಂತಿ. ನಿತಿನ್ ತಲೆಗೆ ಎಣ್ಣೆ ಹಾಕ್ತಿರ್ಬೇಕಾರೆ, ಶಾಂತಿ ನಾನು ಇದನ್ನು ಮಿಸ್ ಮಾಡ್ಕೊತೀನಿ ಮದುವೆಗೆ ಹೋದ್ಮೇಲೆ, ನಾನು ಏನೇ ಮಿಸ್ ಮಾಡಿದ್ರು ನೀನು ಎಣ್ಣೆ ಹಾಕೋದು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು, ಅಷ್ಟು ನೆನಪಿರುತ್ತೆ ನನಗೆ. ನಿನ್ನ ಥರ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡೋರು ಯಾರೂ ಇಲ್ಲ ನನಗೆ ಅಂತ ಅಂದ್ಬಿಟ್ಟು ನಿತ್ಯ ಹೇಳ್ತಾಳೆ. ಅವಾಗ ಅಜ್ಜಿ ಕಣೆ, ಅವಾಗ ಏನೇ ಮಾಡ್ತೀಯ ಅದೇ ನನಗೂ ಬೇಜಾರಾಗಿರೋದು ಅಂತ ಅಜ್ಜಿ ಹೇಳ್ತಾರೆ. ಆವಾಗ ಶಾಂತಿ ನನಗೂ ಅದೇ ಬೇಜಾರು ಅಂದಾಗ, ಅಲ್ಲ ನಿತ್ಯ ಇವಾಗ ಮದುವೆಗೆ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡ್ದ, ತೇಜಸ್ ಅಪ್ಪ ಅಮ್ಮನ ಹತ್ರ ಮಾತಾಡ್ದ ಅಂತ ಅಂದ್ಬಿಟ್ಟು ಅಜ್ಜಿ ಕೇಳ್ತಾರೆ. ಅವಾಗ ಇಲ್ಲ ಶಾಂತಿ, ಇನ್ನೂ ಇಲ್ಲ, ನಾನು ಮಾತಾಡ್ತೀನಿ, ಸಮಯ ನೋಡ್ಕೊಂಡು ಮಾತಾಡ್ತೀನಿ, ನಾನು ನೋಡ್ಕೊತೀನಿ ಬಿಡು, ನೀನು ಯಾಕೆ ಯೋಚನೆ ಮಾಡ್ತೀಯ, ಸುಮ್ಮನಿರು ನೀನು ಅಂತ ಅಂದಾಗ, ನನ್ನ ಆತಂಕ ನಿನ್ಗೆ ಅರ್ಥ ಆಗೋಲ್ಲ ಕಣೆ ನಿತ್ಯ ಅಂತ ಅಜ್ಜಿ ಹೇಳ್ತಾರೆ. ಯಾಕೆ ಶಾಂತಿ ಅಂದಾಗ, ಇವಾಗ ನೋಡು ನಿಧಿ ಬಂದು ನಾನು ಈ ಹುಡುಗನ ಇಷ್ಟಪಟ್ಟಿದ್ದೀನಿ, ನಾನು ಈ ಹುಡುಗನ ಮದುವೆ ಆಗ್ತೀನಿ ಅಂತ ನಿನ್ನ ಮುಂದೆ ನಿಲ್ಸ್ಕೊತಾಳೆ ಅನ್ಕೋ, ಆ ಹುಡುಗನ ಅಪ್ಪ ಅಮ್ಮ ಯಾರೂ ಒಪ್ಪಿರಲ್ಲ, ನಾಳೆ ನಿಧಿ ನೀನು ಮದುವೆ ಮಾಡಿ ಕಳಿಸ್ತೀಯಾ ಅಂದಾಗ, ಇಲ್ಲ ಶಾಂತಿ ಅದಿನ್ನ ಚಿಕ್ಕ ಮಗು ಥರ, ಅವಳಿಗೆ ಏನು ಗೊತ್ತಾಗುತ್ತೆ, ಮದುವೆ ಮಾಡಿ ಕಳ್ಸಿದ್ಮೇಲೆ ಆ ಮನೆಯವರು ನಿಧಿನ ಚೆನ್ನಾಗಿ ನೋಡ್ಕೊತಾರೆ ಅಂತ ಹೆಂಗೆ ಗೊತ್ತು, ಅವ್ರ ಮನೆಯವರೆಲ್ಲ ಒಪ್ಪಿ ಅವ್ರ ಅಪ್ಪ ಅಮ್ಮ ಎಲ್ಲ ಒಪ್ಪಿದ್ಮೇಲೆ ತಾನೇ ನಾವು ನಿಧಿನ ಮದುವೆ ಮಾಡಿ ಕಳಿಸ್ಬೇಕು, ಅವ್ರು ಯಾರು ಒಪ್ಪಿಲ್ಲ ಅಂತ ಮದುವೆ ಮಾಡಿ ಕಳಿಸಿದ್ರೆ ಅವ್ರು ಚೆನ್ನಾಗಿ ನೋಡ್ಕೊತಾರ ಶಾಂತಿ ಅಂತ ನಿತ್ಯ ಹೇಳ್ತಾಳೆ. ಹೌದಲ್ವಾ, ಅದೇ ತಾನೇ ನನಗೂ ಆಗ್ತಾ ಇರೋದು ಇವಾಗ, ನಿನ್ನನ್ನು ಮದುವೆ ಮಾಡಿ ಕಳಿಸಿದ್ರೆ ತೇಜಸ್ ಅಪ್ಪ ಅಮ್ಮ ಒಪ್ಪಿಲ್ವಲ್ಲ, ನಿನ್ನನ್ನು ಚೆನ್ನಾಗಿ ನೋಡ್ಕೊತಾರಾ ಅಂತಂದಾಗ, ಶಾಂತಿ ಅಂದಾಗ, ಕಣೆ, ಇವಾಗ ನೀನು ನಿಧಿನ ಹೆಂಗೆ ಮಗು ಅಂದ್ಕೊಂಡಿದ್ಯೋ, ನೀನು ಯಾವಾಗಲೂ ಮಗುನೇ ಕಣೆ, ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ಅಲ್ವೇ ನಿತ್ಯ ನಾನು ಯೋಚನೆ ಮಾಡ್ತಿರೋದು ಅಂತ ಅಜ್ಜಿ ಕಣ್ಣಲ್ಲಿ ನೀರು ಹಾಕೋತಾರೆ. ಇಲ್ಲ ಶಾಂತಿ, ಹಂಗೆಲ್ಲ ಏನೂ ಆಗೋಲ್ಲ, ಎಲ್ಲ ಸರಿ ಹೋಗುತ್ತೆ, ಸುಮ್ಮನಿರು ಅಂತ ನಿತ್ಯ ಅಜ್ಜಿಗೆ ಸಮಾಧಾನ ಮಾಡ್ತಾರೆ. ಅದೇ ಟೈಮ್ಗೆ ತೇಜಸ್ಸು ಬರ್ತಾರೆ ಒಂದು ಇನ್ವಿಟೇಷನ್ ತೊಗೊಂಡು. ನಿತ್ಯ ನೋಡು ನಮ್ಮ ಇನ್ವಿಟೇಷನು ಬಂದಿದೆ ನೋಡು ಅಂದಾಗ, ಹೌದಾ ತೇಜಸ್ ಅಂದಾಗ, ನೋಡು ನೀನು ಯಾವ ರೀತಿ ಡಿಸೈನ್ ಹೇಳಿದ್ಯೋ ಅದೇ ಪ್ಯಾಟ್ರನ್ ಅದೇ ಡಿಸೈನ್ ಮಾಡಿಸಿದ್ದೀನಿ ನೋಡು, ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ಚೆನ್ನಾಗಿದೆ ತೇಜಸ್, ನಾವು ಲಿಸ್ಟ್ ಮಾಡಿದ್ವಲ್ಲ ಯಾರ್ಯಾರು ಕೊಡಬೇಕು ಅಂತ, ಆ ಲಿಸ್ಟಲ್ಲಿ ಇನ್ನೊಂದ್ಸತಿ ನೋಡ್ಬಿಟ್ಟು ಆ ಲಿಸ್ಟ್ ಪ್ರಕಾರನೇ ಕೊಟ್ಕೊಂಡು ಬರೋಣ ಎಲ್ಲರಿಗೂ, ನಾನು ನೀನು ಹೋಗಿ ಆಯಿತಾ ಅಂದಾಗ, ಆಯಿತು ನಿತ್ಯ ಹೋಗೋಣ ಅಂತಂದ್ಬಿಟ್ಟು ತೇಜಸ್ ಹೇಳ್ತಾನೆ. ಅವಾಗ ಅಜ್ಜಿ ನಿತ್ಯ ಅಂದಾಗ, ಏನು ಶಾಂತಿ, ಯಾಕೆ ಶಾಂತಿ ಅಂತ ನಿತ್ಯ ಕೇಳ್ತಾಳೆ. ಯಾವುದೇ ಕಾರಣಕ್ಕೂ ಲಗ್ನ ಪತ್ರಿಕೆ ಹಂಚಬೇಡಿ ಅಂತಾಳೆ. ಯಾಕೆ ಶಾಂತಿ ಅಂದರೆ, ಹಂಚಬೇಡಿ ಅಂದಮೇಲೆ ಹಂಚಬೇಡಿ ಅಷ್ಟೇ, ಯಾವುದೇ ಕಾರಣಕ್ಕೂ ಲಗ್ನ ಪತ್ರಿಕೆ ಹಂಚ್ಕೂಡ್ದು ನೀವು ಯಾರಿಗೂ ಅಂತ ಅಂದ್ಬಿಟ್ಟು ಅಜ್ಜಿ ಕಂಡೀಷನಾಗಿ ಹೇಳ್ಬಿಟ್ಟು ಹೊರಟೋಗ್ತಾರೆ. ಆವಾಗ ನಿತ್ಯ ಮತ್ತು ತೇಜಸ್ ಮುಖ ನೋಡ್ಕೊತಾ ಇರ್ತಾರೆ. ಇಲ್ಲೇನಾಗುತ್ತೆ, ನಿಧಿ ಕರ್ಣ ಅವ್ರ ಮನೆ ಹತ್ರ ಬರ್ತಾಳೆ. ಮೇನ್ ಡೋರಿಂದ ಬರೋಕ್ಕೆ ಅವಳು ಸೆಕ್ಯೂರಿಟಿ ಯಾರನ್ನ ಇರ್ತಾರೆ, ಒಳಗೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಳೆ, ಕಾಂಪೌಂಡ್ ಹತ್ಬಿಟ್ಟು ಕಷ್ಟಪಟ್ಟು ಕಾಂಪೌಂಡ್ ದಾಟಿ ಕರ್ಣ ಸರ್ ಮನೆಗೆ ಬರ್ತಾಳೆ. ಸುತ್ತಲೂ ಕಿಟಕಿ ಹತ್ರ ಎಲ್ಲ ನೋಡ್ತಿರ್ತಾಳೆ, ಎಲ್ಲೂ ಕರ್ಣ ಕಾಣಲ್ಲ. ಮತ್ತೇನು ಮಾಡೋದು, ಮೇಲೆ ಹೋಗ್ಬೇಕಲ್ಲ ಇವಾಗ, ಡೈರೆಕ್ಟಾಗಿ ಹೋದರೆ ಆಗಲ್ಲ, ಹೆಂಗೆ ಹೋಗೋದು ಅಂತ ಯೋಚನೆ ಮಾಡಿಕೊಂಡು ಪೈಪ್ ನೋಡ್ತಾಳೆ. ಪೈಪ್ ಹತ್ತು ಒಂದು ಸತಿ ಕರ್ಣ ಸರ್ ಥ್ಯಾಂಕ್ಸ್ ಹೇಳೋಕ್ಕೆ ಹೋಗಿರ್ತಾಳಲ್ಲ, ಅದೇ ಪೈಪ್ ಹತ್ಬಿಟ್ಟು ಮೇಲಕ್ಕೆ ಹೋಗ್ತಾಳೆ, ಕಷ್ಟಪಟ್ಟು ಮೇಲಕ್ಕೆ ಹತ್ಬಿಟ್ಟು ಹೋಗ್ತಾಳೆ. ಇಲ್ಲೇನಾಗುತ್ತೆ, ಕರ್ಣ ಮತ್ತು ಕರ್ಣವ್ರ ಅಜ್ಜಿ ಮತ್ತು ಮಾಲತಿ 3 ಜನ ಮಾತಾಡ್ಕೊಂಡು ನಿಂತಿರ್ತಾರೆ, ರಾಧಿಕಾ ಕೂಡ ಅಲ್ಲೇ ಇರ್ತಾರೆ. ಆವಾಗ ಕರ್ಣವ್ರ ಅಜ್ಜಿನ ಹೇಳ್ತಾರೆ, ಕರ್ಣ ನೋಡೋ, ಅಮ್ಮಂಗೋಸ್ಕರನಾದ್ರೂ ನೀನು ಮದುವೆ ಮಾಡ್ಕೊಳ್ಳೋ, ನೀನು ಮದುವೆ ಆದರೆ ನೋಡು ಅಮ್ಮ ಖುಷಿ ಪಡ್ತಾಳೆ ಕಣೋ, ಅಮ್ಮ ನನ್ನ ಸೊಸೆ ಯಾವಾಗ ಬರ್ತಾಳೆ ಅಂತ ಕಾಯ್ತಾ ಇದ್ದಾಳೆ ಕಣೋ, ಅಮ್ಮಂಗೋಸ್ಕರ ಮದುವೆಗೆ ಒಪ್ಕೋಕಂದ ಪ್ಲೀಸ್ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅವಾಗ ರಾಧಿಕಾ ಅಜ್ಜಿ ಅಣ್ಣಂಗೆ ಅಂದಾಗ, ಇಲ್ಲ ಅಜ್ಜಿ ಆಯಿತು, ನಾನು ಮಾಡ್ಕೊತೀನಿ, ಒಪ್ಕೊತೀನಿ ಅಜ್ಜಿ ಅಂತ ಕರ್ಣ ಹೇಳ್ಬಿಡ್ತಾರೆ. ಅವಾಗ ರಾಧಿಕಾ ಅಣ್ಣ ಅಂದಾಗ ಕಣ್ಣು ಮಿಸುಕ್ತಾರೆ. ಕರ್ಣ ಬಿಡು, ಏನು ಹೇಳ್ಬೇಡ ಅಂತ. ಕರ್ಣ ಅಲ್ಲಿ ಫ್ಯಾಮಿಲಿ ಫೋಟೋ ಇರುತ್ತಲ್ಲ, ಅದರಲ್ಲಿ ನಿಧಿನೇ ನೋಡ್ತಾ ಇರ್ತಾರೆ. ಅವಾಗ ಆದರೆ ಅಣ್ಣನ ಮನಸ್ಸಲ್ಲಿ ನಿಧಿ ಇದ್ದಾಳೆ, ಆದರೆ ಅಣ್ಣ ಅಜ್ಜಿ ಅಮ್ಮಂಗೂ ದೊಡ್ಡಮ್ಮಂಗೋಸ್ಕರ ಈ ಮದುವೆಗೆ ಒಪ್ಕೊಂಡಿದ್ದಾನೆ ಅಂತ ಮನಸ್ಸಲ್ಲಿ ರಾಧಿಕಾ ಅಂದ್ಕೊತಾಳೆ. ಸರಿ ಕಂದ, ಬೇಗ ರೆಡಿಯಾಗಿ ಬಾಪ ಬಂಗಾರ ನೀನು ಅಂದಾಗ, ಆಯಿತು ಡಾರ್ಲಿಂಗ್ ಬರ್ತೀನಿ ಅಂದಾಗ, ಆಯಿತು ಬಂಗಾರಿ ಅಂತ ಕರ್ಣ ಹೇಳ್ತಾರೆ. ಬನ್ನಿ ಬೇಗ ಡಾರ್ಲಿಂಗ್ ಅಂತ ಅಜ್ಜಿ ಹೇಳ್ಬಿಟ್ಟು ಮಾಲತಿ ಕರ್ಣಂಗೆ ಹೊಸ ಬಟ್ಟೆ ಕೊಡು, ಬೇಗ ಬರಲಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಮಾಲತಿಯವರು ಕರ್ಣಂಗೆ ಹೊಸ ಬಟ್ಟೆ ಕೊಟ್ಬಿಟ್ಟು, ಬೇಗ ಬಟ್ಟೆ ಹಾಕೊಂಬಪ್ಪ ಅಂತ ಹೇಳ್ಬಿಟ್ಟು ಮಾಲತಿಯವ್ರ ಕರ ಹೋಗ್ತಾರೆ. ಸರಿ ಅಂದ್ಬಿಟ್ಟು ಹೆಣ್ಣವ್ರು ಬಂದಿರ್ತಾರೆ. ಹೆಣ್ಣವ್ರು ಬಂದಾಗ ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊತಾರೆ, ಎಲ್ಲರೂ ಇನ್ವೈಟ್ ಮಾಡಿಬಿಟ್ಟು
ಕರ್ಣ ಆಮೇಲೆ ಬರ್ತಾರೆ. ಅಲ್ಲಿ ತಾರಾ ಎಲ್ಲ ಕೂತಿರ್ತಾರೆ. ಅಜ್ಜಿ ಒಬ್ರೊಬ್ರಿಗೆ ಪರಿಚಯ ಮಾಡಿಸ್ಕೊಡ್ತಾಳೆ. ಇವಳು ನನ್ನ ಮಗಳು, ಇವಳು ನನ್ನ ಚಿಕ್ಕ ಸೊಸೆ, ನನ್ನ ದೊಡ್ಡ ಸೊಸೆ ಅಂತ. ಆಮೇಲೆ ಇವಳು ಸುಮತಿ ಏನು ಮಾಡ್ತಾಳೆ, ಜಪ ಮಾಡ್ತಾ ಇರ್ತಾಳೆ. ಆವಾಗ ಇವರು ಏನೋ ಮಾಡ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಹುಡುಗಿಯವರಪ್ಪ ಕೇಳಿದಾಗ, ಇಲ್ಲ ಅವಳು ಸ್ವಲ್ಪ ದೇವ್ರ ಭಕ್ತಿ ಜಾಸ್ತಿ, ಅದರಿಂದ ದೇವ್ರದ್ದು ಧ್ಯಾನ ಮಾಡ್ತಿರ್ತಾಳೆ, ದೇವರು ಅಂದರೆ ತುಂಬ ಭಯ ಭಕ್ತಿ ಅಂತ ಹೇಳ್ಬಿಟ್ಟು ಸುಮತಿಗೆ ಹೇಳ್ತಾರೆ ಅಜ್ಜಿ. ಆಮೇಲೆ ಅವ್ನು ನನ್ನ ದೊಡ್ಡ ಸೊಸೆ ಮತ್ತು ಇವಳು ನನ್ನ ಮಗಳು ಅಂತೆಲ್ಲ ಹೇಳ್ಕೊಂಡು, ಕರ್ಣ ಬಂದಿದ ತಕ್ಷಣ ನೋಡಿ ನನ್ನ ಡಾರ್ಲಿಂಗ್, ನನ್ನ ಮೊಮ್ಮಗ ಬಂದ ಅಂತ ಅಂದ್ಬಿಟ್ಟು ಕರ್ಣನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ಎಲ್ರಿಗೂ. ಮತ್ತು ರಾಧಿಕಾ ಕೂಡ ಜೊತೆಲೇ ಬರ್ತಾಳೆ. ಅವಳು ನನ್ನ ಮೊಮ್ಮಗಳು ರಾಧಿಕಾ ಅಂತ ಹೇಳ್ಬಿಟ್ಟು ಎಲ್ರೂ ಪರಿಚಯ ಮಾಡಿಸ್ತಾರೆ. ಆಮೇಲೆ ನಿಮ್ಮ ಮಗ ಅಂದಾಗ ಮಗ ಇದ್ದಾರೆ ಬರ್ತಾರೆ ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಇವು ಅಮ್ಮ ಬರ್ತಾಯಿದ್ದೀನಮ್ಮ ಅಂತ ಅಂದ್ಬಿಟ್ಟು ರಮೇಶ್ ಮೇಲಿಂದ ರೆಡಿಯಾಗಿ ಬರ್ತಾರೆ. ಪಂಚೆ ಶರ್ಟು ಶಲಿ ಎಲ್ಲ ಹಾಕ್ಕೊಂಬಂದಿರ್ತಾರೆ. ಅಮ್ಮ ನೋಡಮ್ಮ ಬಟ್ಟೆ ಅಂತ ಅಂದ್ಬಿಟ್ಟು ರಮೇಶ್ ವ್ಯಂಗ್ಯವಾಗಿ ಅವ್ರ ಅಮ್ಮಂಗೆ ತೋರಿಸ್ತಾರೆ. ಅವರಮ್ಮ ಏನೂ ಮಾತಾಡ್ದಂಗೆ ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತಾರೆ. ಆವಾಗ ನೀವು ಅಂದಾಗ ಇವು ನನ್ನ ದೊಡ್ಡ ಮಗ ರಮೇಶ್ ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟು ಪರಿಚಯ ಮಾಡಿಸ್ಕೊಡ್ತಾರೆ ಅಜ್ಜಿ. ನಮಸ್ಕಾರ ಅಂತ ಅಂದಾಗ, ನೋಡಿ ನಮ್ಮದೇನು ಅಭ್ಯಂತರ ಇಲ್ಲ, ಹುಡುಗಿ ಒಪ್ಕೊಂಡ್ರೆ ಸಾಕು ನಮಗೆ, ಇನ್ನೇನು ನಮ್ದು ಅಭ್ಯಂತರ ಇಲ್ಲ ಅಂತ ಹುಡುಗಿಯವರಪ್ಪ ಹೇಳ್ತಾರೆ. ಹುಡುಗಿ ನೋಡ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಒಪ್ಪಿದ್ರೆ ಸಾಕು, ನಂದೇನಿಲ್ಲ ಅಂತ ಹುಡುಗಿ ಹೇಳ್ತಾಳೆ. ಕರ್ಣ ಹುಡುಗಿ ನೋಡ್ತಾಳೆ, ಹುಡುಗಿ ಕರ್ಣ ನೋಡ್ತಾ ಇರ್ತಾರೆ. ಇಬ್ಬರು ಒಬ್ರನ್ನೊಬ್ರು ನೋಡ್ಕೊಂಡಿರ್ತಾರೆ. ಆದರೆ ರಾಧಿಕಂಗೆ ಕೂಡ ಈ ಮದುವೆ ಇಷ್ಟ ಇರೋಲ್ಲ. ಸರಿ ಅಂತ ಹೇಳ್ಬಿಟ್ಟು, ಸರಿ ಇನ್ನೇನು ಎಲ್ಲ ಒಪ್ಕೊಂಡ್ರೆ ಮದುವೆ ಮಾಡೋದೇ ಇಲ್ಲ, ನಿಶ್ಚಿತಾರ್ಥ ಮಾಡೇ ಬಿಡೋಣಲ್ವಾ ಅಂತ ಅಜ್ಜಿ ಹೇಳ್ತಾರೆ. ಅಂದರೆ ಕರ್ಣವ್ರ ಅಜ್ಜಿ. ಅಷ್ಟರಲ್ಲಿ ನಿಧಿ ಪೈಪ್ ಹತ್ಕೊಂಡು, ಕಾಂಪೌಂಡ್ ಹಾರಿ ಪೈಪ್ ಹತ್ಕೊಂಡು ಟೆರಸ್ ಹತ್ರ ಹೋಗಿ ಎಲ್ಲ ನೋಡಿಕೊಂಡು ಅಲ್ಲೋಗಿ ಕರ್ಣ ಸಾರ್ ಅಂತಾಳೆ. ಕರ್ಣ ಸುತ್ತಲೂ ಹುಡುಕ್ಬಿಟ್ಟು, ನಿಧಿ ವಯಸ್ಸಿದ್ದಂಗೆ ಐತಲ್ಲ, ಎಲ್ಲಿ ಬಂದಿದ್ದಾರೆ ನಿಧಿ ಅಂತ ಸುತ್ತಲೂ ಹುಡುಕ್ತಾರೆ. ಆಮೇಲೆ ಅಯ್ಯೋ ನನ್ನ ಭ್ರಮೆ, ನಿಧಿಯಲ್ಲಿ ಬರ್ತಾರೆ ಇಲ್ಲಿ ನನ್ನ ಭ್ರಮೆ ಅಂತ ಅಂದ್ಬಿಟ್ಟು ಕರ್ಣ ಅನ್ಕೊತಾರೆ. ಆವಾಗ ನಿಧಿ, ಸಾರ್ ಒಪ್ಕೊಂಬಿಡಿ ಸಾರ್, ಕೃಷ್ಣ 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 ಹೆಂಗಾರ ಮಾಡಿ ಮದುವೆ ನಿಲ್ಲಿಸ್ಬಿಡು ಕೃಷ್ಣ ಪ್ಲೀಸ್, ಈ ಹುಡುಗಿ ಕರ್ಣ ಸರ್ ಒಪ್ಪಿಗೆ ಆಗಬಾರ್ದು ಕೃಷ್ಣ, ಏನಾರು ದಾರಿ ತೋರು ಕೃಷ್ಣ ಪ್ಲೀಸ್ ಕೃಷ್ಣ, ಕರ್ಣ ಸರ್ಗೆ ಯಾವತ್ತೂ ನಾನೇ ಜೋಡಿ, ಕರ್ಣ ಸರ್ಗೆ ಯಾವತ್ತೂ ನನ್ನವರು ಕೃಷ್ಣ, ನಾನು ಕರ್ಣ ಸರ್ಗೋಸ್ಕರ ಕಾಯ್ತಾಯಿದ್ದೀನಿ ಕೃಷ್ಣ ಪ್ಲೀಸ್ ಕೃಷ್ಣ, ಏನಾರು ಮಾಡಿ ಕರ್ಣ ಸರ್ಗೆ ಒಪ್ಪಿಸ್ಬೇಡ ಕೃಷ್ಣ ಪ್ಲೀಸ್ ಕೃಷ್ಣ ಅಂತ ದೇವ್ರನ್ನ ಬೆಳ್ಕೊಂಡು ಕೃಷ್ಣ ಪರಮಾತ್ಮನ ಅವಳು ಅಲ್ಲೇ ಕೂತಿರ್ತಾಳೆ. ಶ್ರೀಕೃಷ್ಣ ಪರಮಾತ್ಮರು ಅವಳ ಮಾತು ಕೇಳಿಸ್ಕೊಂಡು ಮುಂದಿನ ಸಂಚಿಕೆಯಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಕೃಷ್ಣ 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 ಯಾವುದೇ ಕಾರಣಕ್ಕೂ ಕರ್ಣವ್ರು ಈ ಹೆಣ್ಣು ಒಪ್ಪಬಾರ್ದು ಕೃಷ್ಣ ಅಂತ ಅಂದ್ಕೊಂಡೆ ಜಪ ಮಾಡ್ಕೊಂಡು ಪಾಪ ಕೂತ್ಬಿಡ್ತಾಳೆ ಅಲ್ಲಿ ಬೇಜಾರಾಗ್ಬಿಟ್ಟು. ಆಮೇಲೆ ಸುತ್ತಲೂ ನೋಡ್ತಾ ಇರ್ತಾಳೆ, ಎಲ್ಲರೂ ಮಾತುಕತೆ ಆಡ್ತಿರ್ತಾರಲ್ಲ, ಕರ್ಣ ಸಾರ್ ಅಂದ್ಕೊಂಡು ಪಾಪ ಅಲ್ಲೇ ಕೂತಿರುತ್ತೆ ಪಾಪ ಅದು. ಇಲ್ಲಿ ಕರ್ಣವರು ಸರಿ ನಮ್ಮ ಮನೆಯವರೆಲ್ಲ ಹೇಗೆ ಹೇಳ್ತಾರೋ ಹಾಗೆ ಅಂತ ಕರ್ಣ ಸರ್ ಅಂತಾರೆ. ಸರಿ ಅಂದ್ಬಿಟ್ಟು ಸರಿ ಜಾತಕ ಹೊಂದಾಣಿಕೆ ಆಗಲಿ, ಹುಡುಗನ ಜಾತಕ ಇದೆಯಾ ಅಂತ ಕೇಳ್ತಾರೆ. ಆವಾಗ ಅಜ್ಜಿ ಅಂದರೆ ಇವರು ಮಹಾಲಕ್ಷ್ಮಿ ಅಜ್ಜಿ ಏನಂತಾರೆ, ಹುಡುಗಿ ಒಪ್ಕೊಂಡಾದ್ಮೇಲೆ ಜಾತಕ ಏನಕ್ಕೆ ಬೇಕು ಇವಾಗ ಅಂತ ಅಂದಾಗ, ಇಲ್ಲ ಜಾತಕ ಹೊಂದಾಣಿಕೆ ಆಗಬೇಕಲ್ವ, ಜಾತಕ ಬೇಕು ನಮಗೆ ಅಂತ ಅಂದ್ಬಿಟ್ಟು ಹುಡುಗಿಯವರ ಅಪ್ಪ ಕೇಳ್ತಾರೆ. ಆವಾಗ ಇವ್ರೇನು ಹೇಳ್ತಾರೆ ರಮೇಶ್ ಅವರು, ಜಾತಕ ಏನು, ಅವನು ಹುಟ್ಟಿಗೆ ಏನು ಅಂತ ಕಾರಣನೇ ಗೊತ್ತಿಲ್ಲ, ಇನ್ನು ಜಾತಕ ಎಲ್ಲಿದೆ ಅವನಿಗೆ, ಅವ್ನ ಜನ್ಮದ ಕಾರಣನೇ ಗೊತ್ತಿಲ್ಲ, ಇನ್ನು ಜಾತಕದ ಕಾರಣ ಯಾರಿಗೆ ಗೊತ್ತಿರುತ್ತೆ ಅಂತ ಅಂದ್ಬಿಟ್ಟು ರಮೇಶ್ ವ್ಯಂಗ್ಯವಾಗಿ ಅಂದ್ಬಿಡ್ತಾರೆ ಸ್ನೇಹಿತರೆ. ಅವಾಗ ಅಜ್ಜಿ ಎಲ್ಲ ತುಂಬ ಬೇಜಾರು ಮಾಡಿಕೊಂಡು, ಹುಡುಗಿಯರಪ್ಪಂಗೆ ಕೂಡ ಶಾಕ್ ಆಗುತ್ತೆ, ಈ ಥರ ಹೇಳ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಇವತ್ತಿನ ಸಂಚಿಕೆಯಲ್ಲಿ ಮುಗೀತೆ ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ಈ ಸಂಚಿಕೆ ನಿಮ್ಗೇನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿ ವಿಡಿಯೋದಲ್ಲೂ ಕೇಳ್ತೀನಿ ನಾನು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಅವತ್ತಿನ ಎಪಿಸೋಡ್ ಅವತ್ತೇ ಹಾಕಬೇಕು ಅಂತ ಇವಾಗ ನಾನು ಇದನ್ನು ರಾತ್ರಿ 11:50 ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮನೆ ಕೆಲಸ ಆ ಕೆಲಸ ಈ ಕೆಲಸ ಅಂತೆಲ್ಲ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸ್ನೇಹಿತರೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.